ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಒಬ್ಬರಾದ ಕೇತು ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದಲ್ಲಿ ಕೇತುವು ಅತ್ಯಂತ ಆಧ್ಯಾತ್ಮಿಕ ಮತ್ತು ನಿಗೂಢ ಗ್ರಹವಾಗಿದ್ದು ಮೋಕ್ಷ, ಅನಾಸಕ್ತಿ, ಜ್ಞಾನೋದಯ ಮತ್ತು ಹಿಂದಿನ ಜನ್ಮದ ಕರ್ಮಗಳ ಫಲಿತಾಂಶವನ್ನು ಪ್ರತಿನಿಧಿಸುತ್ತದೆ. ಛಾಯಾಗ್ರಹವಾದ ಇದು ಲೌಕಿಕ ಭೋಗಗಳಿಂದ ಬೇರ್ಪಡಿಕೆಯನ್ನು ಉತ್ತೇಜಿಸುತ್ತದೆ. 7 ವರ್ಷಗಳ ದಶೆಯನ್ನು ಹೊಂದಿರುತ್ತದೆ ಮತ್ತು ಅಶ್ವಿನಿ ನಕ್ಷತ್ರ, ಮಾಘ ನಕ್ಷತ್ರ, ಮೂಲ ನಕ್ಷತ್ರಗಳನ್ನು ಆಳುತ್ತದೆ. ಕೇತು ಗ್ರಹದ ಪ್ರಮುಖ ಮಹತ್ವಗಳು ಮತ್ತು ಪ್ರಭಾವಗಳು. ಆಧ್ಯಾತ್ಮಿಕತೆ ಮತ್ತು ಮೋಕ್ಷ. ಕೇತುವು ಭೌತಿಕ ಪ್ರಪಂಚದ ಆಕರ್ಷಣೆಯನ್ನು ಕಡಿಮೆ ಮಾಡಿ ಆತ್ಮಾವಲೋಕನ ಮತ್ತು ದೈವಿಕ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ಇದು ಮೋಕ್ಷಕಾರಕ ಗ್ರಹವಾಗಿದೆ. ತ್ಯಾಗ ಮತ್ತು ವೈರಾಗ್ಯ. ಇದು ತಲೆ ಇಲ್ಲದ ಮುಂಡದಂತೆ ಚಿತ್ರಿಸಲ್ಪಡುವುದರಿಂದ ಲೌಕಿಕ ಇಂದ್ರಿಯಗಳ ಆಸೆಯಿಲ್ಲದ ತ್ಯಾಗ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಕರ್ಮದ ಪಾಠಗಳು. ಹಿಂದಿನ ಜನ್ಮದ ಅಪೂರ್ಣ ಆಸೆಗಳು ಮತ್ತು ಕರ್ಮಗಳನ್ನು ಕೇತು ಸೂಚಿಸುತ್ತದೆ. ವ್ಯಕ್ತಿಯು ಎದುರಿಸುವ ಹಠಾತ್ ನಷ್ಟಗಳು ಮತ್ತು ಏರಿಳಿತಗಳು ಕೇತುವಿನ ಪ್ರಭಾವವಾಗಿರಬಹುದು. ನಿಗೂಢ ವಿಜ್ಞಾನ. ಕೇತುವು ಜ್ಯೋತಿಷ್ಯ, ಸಂಶೋಧನೆ, ಮಾಟಮಂತ್ರ ಮತ್ತು ನಿಗೂಢ ವಿಷಯಗಳಲ್ಲಿ ಆಳವಾದ ಒಳನೋಟ ಮತ್ತು ಜ್ಞಾನವನ್ನು ನೀಡುತ್ತದೆ. ಶುಭ ಫಲ ಹಾಗೂ ಅಶುಭ ಫಲಗಳು. ಉತ್ತಮ ಸ್ಥಾನದಲ್ಲಿದ್ದರೆ ಕೇತುವು ವ್ಯವಹಾರದಲ್ಲಿ ಅದೃಷ್ಟ, ಸಂಪತ್ತು ಮತ್ತು ದಾನಶೀಲತೆಯನ್ನು ನೀಡುತ್ತದೆ. ದುರ್ಬಲವಾಗಿದ್ದರೆ ಮಾನಸಿಕ ಗೊಂದಲ, ಕಾಲು ನೋವು ಮತ್ತು ಸಾಲದಂತಹ ಸಮಸ್ಯೆಯನ್ನು ಉಂಟು ಮಾಡಬಹುದು. ಕೇತು ದೋಷ ನಿವಾರಣಾ ಪರಿಹಾರಗಳು. ಗಣೇಶನ ಆರಾಧನೆ. ಹೌದು ವೀಕ್ಷಕರೇ, ಕೇತುವಿನ ಅಧಿಪತಿ ಗಣೇಶನಾಗಿರುವುದರಿಂದ ಗಣೇಶನನ್ನು ಪೂಜಿಸುವುದು ಅತ್ಯುತ್ತಮ ಪರಿಹಾರವಾಗಿದೆ. ದಾನ. ಬಡವರಿಗೆ, ನಿರ್ಗತಿಕರಿಗೆ ಕಂಬಳಿ, ಏಕವರ್ಣದ ಹೊದಿಕೆ, ಸಾಸಿವೆ ಎಣ್ಣೆ ದಾನ ಮಾಡುವುದು. ಪ್ರಾಣಿ ಪ್ರೀತಿ. ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ಅಥವಾ ಪ್ರೀತಿಯಿಂದ ಪ್ರಾಣಿಗಳನ್ನು ಸಾಕುವುದು. ಮಂತ್ರ ಪ್ರೇರಣೆ. ಓಂ ಕೇಂ ಕೇತವೇ ನಮಃ ಮಂತ್ರವನ್ನು ಪಠಿಸುವುದರಿಂದ ಸಹ ಕೇತು ಗ್ರಹದ ಪರಿಣಾಮಗಳಿಂದ ಮುಕ್ತರಾಗಬಹುದು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ಗ್ರಹವು ಯಾವುದೇ ನಿರ್ದಿಷ್ಟ ರಾಶಿಯ ಶಾಶ್ವತ ಅಧಿಪತಿಯಲ್ಲ. ಆದಾಗ್ಯೂ ಇದು ಕನ್ಯಾ ರಾಶಿಯಲ್ಲಿ ಉಚ್ಚ ಮತ್ತು ಮೀನರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಕೇತುವು ಅಶ್ವಿನಿ, ಮಾಘ ಮತ್ತು ಮೂಲ ನಕ್ಷತ್ರಗಳ ಅಧಿಪತಿಯಾಗಿದ್ದು ಆಧ್ಯಾತ್ಮಿಕತೆ ಮತ್ತು ಅತೀಂದ್ರಿಯ ವಿದ್ಯೆಗಳಿಗೆ ಸಂಬಂಧಿಸಿದ ಗ್ರಹವಾಗಿದೆ. ರಾಶಿ ಪ್ರಭಾವವನ್ನು ನೋಡುವುದಾದರೆ ಕೆಲವು ಜ್ಯೋತಿಷಿಗಳ ಪ್ರಕಾರ ಕೇತುವು ಕನ್ಯಾ ರಾಶಿಯ ಅಧಿಪತಿಯಾದ ಬುಧನೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಆದರೆ ಇದು ಮೂಲತಃ ನಕ್ಷತ್ರ ಆಧಾರಿತ ಅಶ್ವಿನಿ, ಮಾಘ, ಮೂಲ ನಕ್ಷತ್ರಗಳಿಗೆ ಫಲವನ್ನು ಹೆಚ್ಚಾಗಿ ನೀಡುತ್ತದೆ. ನೋಡಿದರಲ್ಲ, ಇದಾಗಿತ್ತು ವೀಕ್ಷಕರೇ ಕೇತು ಗ್ರಹದ ಸಂಪೂರ್ಣ ಮಾಹಿತಿ. ಈ ಹಿಂದೆ ನಾವು ಎಲ್ಲ ಗ್ರಹಗಳ ವಿಡಿಯೋವನ್ನು ಮಾಡಿದ್ದೇವೆ. ಆ ವಿಡಿಯೋವನ್ನು ಸಹ ನೀವು ಸಂಪೂರ್ಣವಾಗಿ ವೀಕ್ಷಿಸಬಹುದು. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.